ಇರಾನ್ ಹಾಗೂ ಅಮೆರಿಕ ಯುದ್ಧದ ನಡುವೆ ಇಂಧನದ ದರ ಏನಿದೆ ಭಾರೀ ಪ್ರಮಾಣದಲ್ಲಿ ಏರಿಕೆ ಕಾಣ್ತಾ ಇದೆ. ಯುದ್ಧದ ಬೆನ್ನಲ್ಲೇ ಇಂಧನಕ್ಕೆ ಶುರುವಾಗಿದೆ ಹಾಹಾಕಾರ. ಇರಾನ್ ಮತ್ತು ಅಮೆರಿಕ, ಇಸ್ರೇಲ್ ಈ ಜಂಟಿ ದಾಳಿಗಳಲ್ಲಿ ಮಧ್ಯಪ್ರಾಚ್ಯದಲ್ಲಿ ಮಹಾಯುದ್ಧನೇ ನಡೀತಾ ಇರೋದು. ಬರೀ ಆ ರಾಷ್ಟ್ರಗಳಲ್ಲೂ ಮಾತ್ರ ಅಲ್ಲ, ಅಕ್ಕಪಕ್ಕದ ರಾಷ್ಟ್ರಗಳಲ್ಲೂ ಕೂಡ ದಾಳಿಗಳಾಗ್ತಾ ಇದೆ. ಇದರಿಂದಾಗಿ ಇಂಧನದ ಅಭಾವ ಶುರುವಾಗಿದೆ. ವ್ಯಾಟ್ ಹೆಚ್ಚಳ ಮಾಡಿದೆ ಹಿಮಾಚಲ ಪ್ರದೇಶ ಸರ್ಕಾರ. ವ್ಯಾಟ್ ತಿದ್ದುಪಡಿ ಬಿಲ್ ಅನ್ನು ಅಂಗೀಕರಿಸಿದೆ ಹಿಮಾಚಲ ಪ್ರದೇಶದ ಸರ್ಕಾರ. ವಿಧವೆ ಮತ್ತು ಅನಾಥ ಸೆಸ್ ವಿಧಿಸೋಕೆ ಸರ್ಕಾರ ಒಪ್ಪಿಗೆಯನ್ನ ಸೂಚಿಸಿದೆ. ಕಾಂಗ್ರೆಸ್ ಸರ್ಕಾರದ ಈ ನಿರ್ಧಾರಕ್ಕೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸೆಸ್ ಅನ್ನು ಜಾರಿಗೆ ತರ್ತಾ ಇದ್ದಾರೆ. ನಿರ್ಧಾರವನ್ನ ಸಮರ್ಥಿಸಿಕೊಂಡಿದ್ದಾರೆ ಹಿಮಾಚಲ ಪ್ರದೇಶದ ಸಿಎಂ ಸುಕು. ಇನ್ನು ಮುಂದೆ ಪ್ರತಿ ಲೀಟರ್ಗೆ 5 ರೂಪಾಯಿ ಹೆಚ್ಚುವರಿ ಸೆಸ್ ಅನ್ನ ವಿಧಿಸಲಾಗುತ್ತೆ. ದರ ಏರಿಕೆ ಆಗಿದೆ. ಸರ್ಕಾರದ ನಿರ್ಧಾರವನ್ನ ವಿರೋಧಿಸಿ ಸದನವನ್ನ ಬಹಿಷ್ಕರಿಸಿದೆ ಬಿಜೆಪಿಯವರು. ಇದು ಜನ ವಿರೋಧಿ ಸರ್ಕಾರ, ಹಣದುಬ್ಬರಕ್ಕೆ ಕಾರಣ ಮಾಡ್ತಾ ಇದೆ, ಇದು ಕಾರಣ ಆಗ್ತಿದೆ ಅಂತ ಹೇಳಿಕೊಂಡು ಟೀಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಪ್ರತಿ ಲೀಟರ್ಗೆ 5 ರೂಪಾಯಿ ಏರಿಸಿಕೊಂಡಿದ್ದಾರೆ. ನಿರ್ಧಾರವನ್ನು ಸಮರ್ಥಿಸಿಕೊಂಡಿದ್ದಾರೆ ಸಿಎಂ ಸುಕು. ಕಾಂಗ್ರೆಸ್ ಸರ್ಕಾರದ ಈ ನಿರ್ಧಾರಕ್ಕೆ ಬಿಜೆಪಿ ನಾಯಕರು ಕೆಂಡ ಕಾರ್ತಾ ಇದ್ದಾರೆ. ಇಂಧನ ದರದಲ್ಲಿ ಒಂದೊಂದೇ ರಾಜ್ಯದಲ್ಲಿ ದರ ಏರಿಕೆಗಳ ಒಂದು ಹಂತ ಶುರುವಾಗ್ತಾ ಇದೆ. ಒಂದೊಂದೇ ರಾಜ್ಯಗಳಲ್ಲಿ ಆಗ್ತಾ ಇರೋದು. ಹಿಮಾಚಲ ಪ್ರದೇಶದಲ್ಲಿ ವ್ಯಾಟ್ ಹೆಚ್ಚಳ ಮಾಡಿದ್ದಾರೆ. ಇನ್ನು ನಮ್ಮಲ್ಲೂ ಕೂಡ ಪವರ್ ಪೆಟ್ರೋಲ್ಗೆ 2 ರೂಪಾಯಿ ಏರಿಕೆ ಆಗಿದೆ. ಸೊ ಈಗ ಸಾಮಾನ್ಯ ಪೆಟ್ರೋಲ್ ಕೂಡ ಏರಿಕೆ ಆಗುವಂಥ ಚಾನ್ಸಸ್ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಇಂಧನಕ್ಕೆ ಈಗಾಗಲೇ ಹಾಹಾಕಾರ ಶುರುವಾಗಿದೆ. ತುಂಬ ಜನರು ಈಗಾಗಲೇ ಪೆಟ್ರೋಲ್ ದರ ಏರಿಕೆ ಆಗುತ್ತೆ, ಪೆಟ್ರೋಲ್ ಅಭಾವ ಉಂಟಾಗತ್ತೆ ಅಂತ ಹೇಳಿಕೊಂಡು ಇಂಧನ ಸಂಸ್ಥೆಗಳು ದರವನ್ನು ದುಬಾರಿ ಮಾಡ್ತಾ ಇದೆ. ಹಾಹಾಕಾರ ಶುರುವಾಗಿ ಈಗ ಪೆಟ್ರೋಲ್ ಬಂಕ್ ಮುಂದೆ ನೂರಾರು ಜನರು ಬಂದು ಕ್ಯೂನಲ್ಲಿ ನಿಲ್ತಾ ಇದ್ದಾರೆ. ಒಂದು ದರ ಏರಿಕೆ ಆಗುವಂಥ ಚಾನ್ಸಸ್. ಇನ್ನೊಂದು ಕಡೆ ಯುದ್ಧದ ಎಫೆಕ್ಟ್ನಿಂದಾಗಿ ಇಂಧನವೇ ಸಪ್ಲೈ ಆಗುವಂಥದ್ದು ಬಂದ್ ಆಗೋ ಕಾರಣದಿಂದಾಗಿ ಬೆಳಗಾವಿಯಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಪರದಾಟ ಶುರುವಾಗಿದೆ. ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ನೋ ಸ್ಟಾಕ್ ಬೋರ್ಡ್ ಅನ್ನು ಹಾಕಲಾಗಿರೋದು ಗಮನಿಸ್ತಾ ಹೋಗ್ಬೋದು. ಗ್ಯಾಸ್ ಸರದಿ ಆಗೋಯ್ತು, ಈಗ ಪೆಟ್ರೋಲ್ ಸರದಿ. ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ನೋ ಸ್ಟಾಕ್ ಬೋರ್ಡ್ ಕಾಣಸಿಗುತ್ತಾ ಇದೆ. ಅಜಂ ನಗರದಲ್ಲಿ ಭಾರತ್ ಪೆಟ್ರೋಲ್ ಬಂಕ್ ಬಂದ್ ಆಗಿದೆ. ಪೆಟ್ರೋಲ್ ಡೀಸೆಲ್ ಇಲ್ಲದೆ ಬಂಕ್ ಬಂದ್ ಆಗಿರೋದು. ಪೆಟ್ರೋಲ್ ಡೀಸೆಲ್ ಸಿಗದೆ ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಬೆಳಗಾವಿಯ ಸರದಿ ಇದು. ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ ಅಂತ ಹೇಳ್ಕೊಂಡು ಎಲ್ಲರೂ ಕೂಡ ಈಗ ಪೆಟ್ರೋಲ್ ಬಂಕ್ನತ್ತ ಧಾವಿಸ್ತಾ ಇದ್ದಾರೆ. ಬಟ್ ಪೆಟ್ರೋಲ್ ಬಂಕ್ಗೆ ಬಂದು ನೋಡಿದ್ರೆ ನೋ ಸ್ಟಾಕ್ ಬೋರ್ಡ್ ಏನಿದೆ ರಾರಾಜಿಸ್ತಾ ಇದೆ. ಗ್ಯಾಸ್ ಅಭಾವ ಯಾವ ರೀತಿ ಉಂಟಾಯಿತು ಅಂತ ನಾವೆಲ್ಲರೂ ಕೂಡ ಕಣ್ಣಾರೆ ನೋಡಿದ್ವಿ. ಪಿಜಿಗಳು ಬಂದಾಯ್ತು, ಅಲ್ಲಿ ಊಟಗಳು ಬಂದಾಯ್ತು, ಹೋಟೆಲ್ಗಳಲ್ಲಿ ಕೆಲವೊಂದು ಹೋಟೆಲ್ಗಳು ಬಂದಾಗ್ತಾ ಬಂತು, ಹಾಸ್ಟೆಲ್ನಲ್ಲಿ, ವೃದ್ಧಾಶ್ರಮಗಳಲ್ಲಿ, ಅನಾಥಾಶ್ರಮಗಳಲ್ಲಿ ಯಾವ ರೀತಿ ತೊಂದರೆ ಉಂಟಾಯಿತು ಗ್ಯಾಸ್ನಿಂದಾಗಿ ಅಂತ ನಾವು ನೋಡ್ತಾನೆ ಇದ್ದೀವಿ. ಈಗಲೂ ಕೂಡ ಗ್ಯಾಸ್ ಅಭಾವ ಮುಂದುವರೆದಿದೆ. ಸಮಸ್ಯೆಗಳು ಪ್ರತಿದಿನ ಒಂದೊಂದೇ ಉದ್ಭವ ಆಗ್ತಾ ಇರೋದು. ಈಗ ಪೆಟ್ರೋಲ್ನ ಸರದಿ. ಎಲ್ಲರೂ ಕೂಡ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭ ಆದಾಗ ಪೆಟ್ರೋಲ್ ಡೀಸೆಲ್ ಅಭಾವ ಆಗುತ್ತೆ ಅಂತ ಅನ್ಕೊಂಡಿದ್ರು. ಬಟ್ ಗ್ಯಾಸ್ ಅಭಾವ ಶುರುವಾಗಿತ್ತು. ಈಗ ಪೆಟ್ರೋಲ್ ಅಭಾವ ಕೂಡ ಈಗ ಶುರುವಾಗ್ತಾ ಇದೆ. 1 ಅವರ್ ಆಯ್ತು ಈಗ ಅವಾಗಿಂದ ವೇಟ್ ಮಾಡೋಕೈತಿ. ಎಲ್ಲೂ ಪೆಟ್ರೋಲ್ ಸಿಗ್ತಾ ಇಲ್ಲ ಬೆಳಗಾಮದಲ್ಲಿ. ಈ ಥರ ಆದರೆ ಕೆಲಸಕ್ಕೆ ಹೋಗೋದು ಹೆಂಗು, ಯಾವ ಥರ ಏನು ಮಾಡೋದು? ಇನ್ನೇನು ಮನೆಯಲ್ಲೇ ಕುಂಡುವಂಥ ಪರಿಸ್ಥಿತಿ ಬರ್ಬೋದು ಆಂಬಲ್ ಅನಿಸುತ್ತೆ. ಯಾಕೋ ಈ ಥರ ರಶ್ಯಾಗೋ ಎಲ್ಲ ನಿನ್ನೆ ಮಣ್ಣಿಂದ ಸ್ವಲ್ಪ ಎಲ್ಲ ಆ ಕಡೆ ಈ ಕಡೆ ಪೆಟ್ರೋಲ್ ಪಂಪ್ದಲ್ಲಿ ಸಿಗ್ತಾಯಿತ್ತು. ಈಗ ನೋಡಿದ್ರೆ 1 ಅವರ್ ಆದರೂ ನಂಬರು ಕ್ಯೂದಲ್ಲಿ ನಿಂತ್ಬಿಟ್ಟು ಹಚ್ಬೇಕು. ಅದು ಒಂದೊಂದು ಪೆಟ್ರೋಲ್ ಪಂಪಲ್ಲಿ ಇದೆ, ಒಂದೊಂದು ಪೆಟ್ರೋಲ್ ಪಂಪಲ್ಲಿ ಇಲ್ಲ. ಈ ಥರ ಆಗಿಬಿಟ್ರೆ ಕೆಲಸ ಬಿಟ್ಟು ಮನೇಲಿ ಕೊಡಬೇಕಾಗತ್ತೆ. ಯಾವುದು ಈ ವಾರ ನಿರ್ದಿಂದ ಸಮಸ್ಯೆಗಳು ಭಾಳ ಅಂದರೆ ತುಂಬ ಸಮಸ್ಯೆ ಆಗ್ಬೋದು ಅಂತ ಅನಿಸ್ತದೆ. ಇವಾಗಲೇ ಸ್ಟಾರ್ಟ್ ಆಗಿದೆ ಅನಿಸುತ್ತೆ ನಮಗೆ. ಸರ್ಕಾರ ಏನು ಇದನ್ನೆಲ್ಲ ಆದಷ್ಟು ಮಟ್ಟಿಗೆ ಜಲ್ದಿ ಇದನ್ನು ಕ್ಲಿಯರ್ ಮಾಡ್ಬೇಕಂತ ಒಂದು ವಿಚಾರ ಇರುತ್ತೆ. ಪೆಟ್ರೋಲ್ ಲೈಕ್ ನೈಟ್ ಇಂತ್ರನೇ ಎಲ್ಲರೂ ಕ್ಯೂ ಹಚ್ಚಿ ಪೆಟ್ರೋಲ್ ತೊಗೊಂಡು ಹೋಗತ್ತಾರ. ಎಲ್ಲಿ ಪೆಟ್ರೋಲ್ ಸಿಗತ್ತಿಲ್ಲ. ಯಾವ ಪೆಟ್ರೋಲ್ ಬಂಕ್ ಹೋದ್ರು ಫುಲ್ ಕ್ಯೂ ಇರ್ತೈತೆ ಎಲ್ಲ ಕಡೆ. ಈಗ ನಮ್ಮ ಬೆಳಿಗ್ಗೆ ಹಿಂಗೆ ಆಫೀಸಿಗೆ ಹೋಗೋರಿಗೆಲ್ಲ ಭಾಳ ಪ್ರಾಬ್ಲಮ್ ಆಗತೈತಿ. ಎಲ್ಲಿ ಪೆಟ್ರೋಲು ಸಿಗತ್ತೆ ಇಲ್ಲ, ಲೈಕ್ ಫುಲ್ ಕ್ಯೂ. ನೈಟ್ ಎಲ್ಲ ಹಚ್ಚಿನೂ ವಾಪಸ್ ಹೋಗ್ಬೇಕಾದ್ರೂ ಫುಲ್ ಕ್ಯೂ ಇರ್ತೈತಿ. ಬೆಳಿಗ್ಗೆ ಬರ್ಬೇಕಾದ್ರೂ ಕ್ಯೂ ಇರ್ತೈತಿ. ಮತ್ತು ಕೆಲವೊಂದು ಕಡೆ ಪೆಟ್ರೋಲೇ ಇಲ್ಲ ಅನ್ನಕತ್ತಾರ. ಹಿಂಗಾಗಿ ನಮಗೆ ಆಫೀಸಿಗೆ ಹೋಗೋರಿಗೆ ಭಾಳ ಪ್ರಾಬ್ಲಮ್ ಆಗತ್ತೆ. ಒಂದೊಂದು ಕಡೆ ಅಷ್ಟೇ ಅದು ಪವರ್ ಪೆಟ್ರೋಲ್ ಹಾಕ್ತಾರೆ, ಅದು ಕಮ್ಮಿ ಐತಿ. ಬಟ್ ಎಲ್ಲಿನೂ ಪೆಟ್ರೋಲ್ ಸಿಗತ್ತೇ ಇಲ್ಲ. ಎಲ್ಲ ಪೆಟ್ರೋಲ್ ಬಂಕ್ದಾಗೂ ಹಿಂಗೆ ಹೇಳತ್ತೆ. ಇದು ಗೌರ್ಮೆಂಟ್ದವ್ರು ಇದ್ರ ಮ್ಯಾಗ ಏನಾರ ಒಂದು ಕ್ರಮ ತಗೋಬೇಕು ಜಲ್ದಿ. ಲೈಕ್ ಎಲ್ರಿಗೂ ಪ್ರಾಬ್ಲಮ್ ಆಗತೈತಿ. ಒಂದೇನಾರ ಕ್ರಮ ತಗೊಂಡ್ರೆ ಎಲ್ರಿಗೂ ಅನುಕೂಲ ಆಗ್ತೈತಿ.
ತುಂಬ ಸಮಸ್ಯೆ ಆಗ್ತಾ ಇದೆ ಸರ್. ಪೆಟ್ರೋಲ್ ಸಿಗ್ತಾ ಇಲ್ಲ, ಏನಿಲ್ಲ ಸರ್. ಅದ್ರ ಮೇಲೆ ನಮ್ಮ ಜೀವನ ಸರ್. ಇದಿಲ್ಲ ಅಂದರೆ ನಮ್ಮದು ಮತ್ತು ಮನೇಲಿ ಖಾಲಿ ಕುನ್ಬೇಕಾಗುತ್ತೆ ಸರ್. ಅದರಿಂದ ಬೇರೆ ನಾವು ಏನು ಕೆಲಸ ಮಾಡಲ್ಲ. 3 ವರ್ಷ ಅದನ್ನೇ ಮಾಡ್ತಾಯಿದ್ದೀವಿ. ಎಲ್ಲ ಪೆಟ್ರೋಲು ತಿರುಗಾಡಿ ಬಂದಿದೆ ಸರ್, ಎಲ್ಲೂ ಸಿಗ್ತಾ ಇಲ್ಲ ಪೆಟ್ರೋಲು. ಆಲ್ಮೋಸ್ಟ್ ಪೆಟ್ರೋಲ್ ಬೆಳಗಾವಿ ಎಲ್ಲಿ ಸಿಗ್ತಾ ಇಲ್ಲ ಸರ್. ಡೆಲಿವರಿ ಮಾಡಬೇಕಿದೆ ಸರ್, ಅದೇ ಸಮಸ್ಯೆ ಆಗಿದೆ. ಈಗ ಬಂದಿದೆ ಪೆಟ್ರೋಲ್ ಸಿಗುತ್ತಂತ, ಬಟ್ ಇವರು ಹೇಳಿದ್ರು ಇಲ್ಲ ಪೆಟ್ರೋಲ್ ಇಲ್ಲ, ಖಾಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಭಾಳ ತೊಂದರೆ ಆಗ್ತಾ ಇದೆ ಸರ್, ಭಾಳ ಅಂದರೆ ಭಾಳ ತೊಂದರೆ ಆಗ್ತಾ ಇದೆ. ಪೆಟ್ರೋಲ್ ಮುಗಿದ ಅಂದರೆ ಬಾಟಲ್ ತೊಗೊಂಡು ನಾನು ಪೆಟ್ರೋಲ್ ಪಂಪ್ ಬಂದಿದ್ದೇನೆ. ಈಗ ನಾನು 3, 4, 5 ಪೆಟ್ರೋಲ್ ಪಂಪ್ ಸಿತ್ತಾಗಿ ಬಂದೇನೆ. ಯಾವುದು ಪೆಟ್ರೋಲ್ ಪಂಪಲ್ಲಿ ಪೆಟ್ರೋಲ್ ಕೊಡ್ತಾ ಇಲ್ಲ, ಎಲ್ಲ ಮುಗಿದಿದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಎಲ್ಲ ಪೆಟ್ರೋಲ್ ಪಂಪ್ ಪೂರ್ತಿ ಬಂದಾಗಿದೆ. ಈಗ ನಾನು ಎಲ್ಲ ಕೆಲಸ ಹೋಗ್ಬೇಕಂದ್ರೆ ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲ. ಪೆಟ್ರೋಲ್ ಬೇಕಾಗಂದ್ರೆ ಸುತ್ತಾಗಿ ಪೂರ್ತಿ ಬೆಳಗಾವಿಯಲ್ಲಿ ಸುತ್ತಾಗಿದ್ರೆ ಯಾವ ಪಂಪಲ್ಲಿ ಪೆಟ್ರೋಲ್ ಕೊಡ್ತಾ ಇಲ್ಲ. ಭಾಳ ತೊಂದರೆ ಆಗಿಬಿಟ್ಟಿದೆ ಸರ್ ಪೆಟ್ರೋಲ್ಗಳಿಗೆ. ಗೌರ್ಮೆಂಟಿಂದ ಅದನ್ನು ಸ್ವಲ್ಪ ಪೆಟ್ರೋಲ್ ಚಾಲು ಮಾಡಬೇಕಂತ ನಮ್ದು ಇಷ್ಟ. ಕೆಲಸಕ್ಕೆ ಹೆಂಗೆ ಹೋಗಬೇಕು, ಹೆಂಗೆ ದುಡಿಬೇಕು, ಹೆಂಗೆ ಮಾಡಬೇಕು ಅಂತ. ಬೆಳಗಾವಿಯಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಎಂಬ ವದಂತಿ ಹಬ್ಬಿದೆ. ಬಿಸಿಲನ್ನು ಕೂಡ ಲೆಕ್ಕಿಸದೆ ಸರತಿ ಸಾಲಲ್ಲಿ ನಿಂತಿದ್ದಾರೆ ಜನರು. ಸರತಿ ಸಾಲಲ್ಲಿ ನಿಂತ್ಕೊಂಡು ಗ್ರಾಹಕರು ಪೆಟ್ರೋಲ್ ಡೀಸೆಲ್ಗಾಗಿ ಮುಗಿ ಬೀಳ್ತಾ ಇರೋದು. ಗ್ರಾಹಕರ ನಡುವೆ ಗಲಾಟೆ ಆಗತ್ತೆ. ಅಂದ್ರೆ ಇಲ್ಲಿ ಸರತಿ ಸಾಲು ಸಂದರ್ಭದಲ್ಲೂ ಕೂಡ ಸಾಲನ್ನ ಇವರು ತಪ್ಪಿಬಿಟ್ಟು ಮುಂದೆ ಬಂದು ನಿಂತ್ಕೊಂಡಿದ್ದಾರೆ. ಉಲ್ಲಂಘನೆ ಆಗಿದೆ ಅಂತ ಹೇಳ್ಕೊಂಡು ಗ್ರಾಹಕರ ನಡುವೆಯೇ ಗಲಾಟೆ ಆಗಿದೆ. ಹೆಲ್ಮೆಟ್ನಿಂದ ಪರಸ್ಪರ ಹೊಡೆದಾಡ್ಕೊಂಡಿದ್ದಾರೆ ಗ್ರಾಹಕರು. ಮಧ್ಯಪ್ರವೇಶ ಮಾಡಿ ಜಗಳ ಬಿಡಿಸಿದ್ದಾರೆ ಪೊಲೀಸ್ ಸಿಬ್ಬಂದಿ. ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ ಎಪಿಎಂಸಿ ಪೊಲೀಸರು. ನೋಡ್ತಾ ಹೋಗಬಹುದು, ಪೆಟ್ರೋಲ್ ಸಿಗಲ್ಲ, ಡೀಸೆಲ್ ಸಿಗಲ್ಲ ಅನ್ನುವಂಥ ಒಂದು ವದಂತಿ ಹಬ್ಬಿದೆ. ಸೊ ಹೀಗಾಗಿ ಎಲ್ಲರೂ ಕೂಡ ನೂರಾರು ಮಂದಿ ಬಂದು ಪೆಟ್ರೋಲ್ ಬಂಕ್ನಲ್ಲಿ ಸಾಲುಗಟ್ಟಿ ನಿಂತಿದ್ದಾರೆ. ಈ ಸರತಿ ಸಾಲನ್ನು ನೀನು ಸ್ಕಿಪ್ ಮಾಡಿದ್ಯಾ, ನಾನು ಮುಂದೆ ಇದ್ದೆ, ನೀನು ಮುಂದೆ ಇದೆ ಅಂತ ಹೇಳ್ಕೊಂಡು ಜಗಳ ಮಾಡ್ಕೊಂಡಿದ್ದಾರೆ. ಜಗಳ ವಿಕೋಪಕ್ಕೆ ಹೋಗಿ ಹೆಲ್ಮೆಟ್ ಹಿಡ್ಕೊಂಡು ಪರಸ್ಪರ ಹೊಡೆದಾಡ್ಕೊಂಡಿದ್ದಾರೆ. ಲಕ್ಕಿಲಿ ಆ ಜಾಗದಲ್ಲಿ ಪೊಲೀಸರಿದ್ರು. ಸ್ಥಳದಲ್ಲಿ ಗಲಾಟೆ ಯಾವಾಗ ಆಗ್ತಿತ್ತು ನೋಡಿ, ಪೊಲೀಸರು ಆ ಗಲಾಟೆಯನ್ನು ಬಿಡಿಸಿದ್ದಾರೆ, ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ. ಸದ್ಯಕ್ಕೆ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ಎಪಿಎಂಸಿಯ ಪೊಲೀಸರು ಮೊಕ್ಕಾಂ ಹೂಡಿದ್ದಾರೆ. ಇನ್ನು ಮುಂದೆ ಕೂಡ ಯಾವುದೇ ಈ ರೀತಿಯ ಅಹಿತಕರ ಘಟನೆ ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ. ಇರಾನ್ ಮೇಲಿನ ದಾಳಿಗೆ 5 ದಿನಗಳ ಕಾಲ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಲಾಗಿದೆ. ಇರಾನ್ ಜೊತೆಗೆ ಮಾತುಕತೆಗೆ ಮುಂದಾಗಿದೆ ಅಮೆರಿಕ. 5 ದಿನಗಳವರೆಗೆ ತಾತ್ಕಾಲಿಕ ಬ್ರೇಕ್ ಸಿಕ್ಕಿರೋದು ಈ ಮಧ್ಯಪ್ರಾಚ್ಯದಲ್ಲಿ ಆಗ್ತಿರುವಂತಹ ಈ ಮಹಾಯುದ್ಧಕ್ಕೆ. ಅಮೆರಿಕ ಈಗ ಇರಾನ್ ಜೊತೆ ಮಾತುಕತೆಗೆ ನಿಂತು ಹೋಗಿದೆ. ಇಷ್ಟು ದಿನ ಪುಟ್ಟ ರಾಷ್ಟ್ರ ಏನು ಮಾಡೋಕ್ಕಾಗಲ್ಲ ಅಂತ ಅಮೆರಿಕ ಅನ್ಕೊಂಡಿತ್ತು. ಬಟ್ ಅದ ಪವರ್ ನೋಡ್ಕೊಂಡು ಈಗ ಅಮೆರಿಕನೇ ದಂಗಾಗಿ ಹೋಗ್ಬಿಟ್ಟಿದೆ. ಅಮೆರಿಕದ ಷರತ್ತುಗಳಿಗೆ ಇರಾನ್ ಒಪ್ಪಿಗೆ ಸೂಚಿಸುವಂತಹ ಸಾಧ್ಯತೆ ಕೂಡ ಇದೆ. ಯುದ್ಧ ನಿಲ್ಲುವ ಬಗ್ಗೆ ಇಸ್ರೇಲ್ ಅಧಿಕಾರಿಗಳು ನಿರೀಕ್ಷೆಯನ್ನಿಟ್ಕೊಂಡಿದ್ದಾರೆ. ಮಾತುಕತೆ ಇನ್ ಕೇಸ್ ಫಲಪ್ರದ ಆದರೆ ಇಂಧನದ ದರ ಇಳಿಕೆ ಆಗುವಂತಹ ಸಾಧ್ಯತೆ ಇದೆ. ಹರ್ಮುಜ್ ಜಲಸಂಧಿ ಏನಿದೆ ಅಲ್ಲಿ ಬೇರೆ ಹಡಗುಗಳಿಗೆ ಹೊರಗಡೆ ಬರೋದಕ್ಕೆ ಪರ್ಮಿಷನ್ ಕಂಪ್ಲೀಟ್ ಆಗಿ ಸಿಗತ್ತೆ. ಪಾಕಿಸ್ತಾನದಲ್ಲಿ ಇರಾನ್ ಅಮೆರಿಕ ನಡುವೆ ಮಾತುಕತೆ ಆಗ್ತಾ ಇದೆ. ಶೀಘ್ರದಲ್ಲೇ ಪಾಕ್ಗೆ ಬರ್ತಾರಂತೆ ಇರಾನ್ನ ಅಧಿಕಾರಿಗಳು. ಡೊನಾಲ್ಡ್ ಟ್ರಂಪ್ ಷರತ್ತಿಗೆ ಮೊಜ್ತಬಾ ಖಮೇನಿ ಒಪ್ಪಿಗೆ ಸೂಚಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಒಂದ್ ಕಡೆ ಲಭ್ಯ ಆಗ್ತಾ ಇದೆ. ಸಂಧಾನ ಸರ್ಕಸ್ ನಡುವೆ ಟೆಲ್ ಅವೀವ್ ಮೇಲೆ ಕೂಡ ದಾಳಿ ಆಗ್ತಿದೆ. ಲೆಬನಾನ್ ಮೇಲೆ ಮಿಸೈಲ್ ದಾಳಿಗಳಾಗ್ತಾ ಇದೆ. ಇಸ್ರೇಲ್ನವರು ಅಟ್ಯಾಕ್ ಮಾಡ್ತಾ ಇರೋದು ಯಾಕಂದ್ರೆ ಮಧ್ಯಪ್ರಾಚ್ಯದಲ್ಲಿ ಇರಾನ್ಗೆ ಸಪೋರ್ಟ್ ಮಾಡ್ತಿರುವಂಥ ಏಕೈಕ ಭಾಗ ಅಂತಂದ್ರೆ ಅದು ಲೆಬನಾನಿಗರು. ಅಲ್ಲಿ ಹಿಜ್ಬುಲ್ಲಾ ಬಂಡುಕೋರರಿದ್ದಾರೆ. ಇವರು ಪರೋಕ್ಷವಾಗಿ ಇರಾನ್ಗೆ ಸಪೋರ್ಟ್ ಅನ್ನ ಮಾಡ್ತಾ ಬರ್ತಾ ಇದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಎಸ್ಪೆಷಲಿ ಅಮೆರಿಕ ಮತ್ತು ಇಸ್ರೇಲ್ ಯಾವಾಗ ಇರಾನ್ ಮೇಲೆ ಅಟ್ಯಾಕ್ ಮಾಡಕ್ಕೆ ಶುರುವಾಗುತ್ತೆ ನೋಡಿ, ಆವಾಗ ಇರಾನ್ನ ಪರವಾಗಿ ನಿಂತು ಇಸ್ರೇಲ್ಗೆ ಪ್ರತಿ ದಾಳಿಯನ್ನ ಮಾಡಿದ್ದಂಥದ್ದು ಅಂತಂದ್ರೆ ಅದು ಇದು ಲೆಬನಾನ್ ಮಾತ್ರ. ಸೊ ಲೆಬನಾನ್ ಇರುವಂಥದ್ದು ಇಸ್ರೇಲ್ ಪಕ್ಕದಲ್ಲೇ ಪುಟ್ಟ ಪ್ರದೇಶ ಅದು. ಈಗ ಅದ್ರ ಮೇಲೆ ದಾಳಿಗಳನ್ನು ಮುಂದುವರಿಸಲಾಗ್ತಾ ಇದೆ. ಸೊ ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ಈ 3 ದೇಶಗಳ ಮಧ್ಯೆ ಒಂದು ರಾಜಿ ಸಂಧಾನ ಆದರೆ ಭಾರತದ ಮೇಲೆ ಏನೆಲ್ಲ ಎಫೆಕ್ಟ್ ಆಗುತ್ತೆ, ಕಚ್ಚಾ ತೈಲದ ಬೆಲೆ ಕೂಡ ಇಲ್ಲಿ ಇಳಿಕೆ ಆಗುವಂಥ ಚಾನ್ಸಸ್ ಇದೆ. ಒಂದು ರೀತಿ ಒಳ್ಳೆಯ ಬೆಳವಣಿಗೆ ಆಗುತ್ತೆ ಅವರ ಮಧ್ಯದಲ್ಲಿ ಸಂಧಾನ ಇನ್ ಕೇಸ್ ಸಕ್ಸಸ್ ಆಯಿತು ಅಂತಂದ್ರೆ. ಅದ್ರ ಜೊತೆಗೆ ಈ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭ ಆದಾಗ ಮೊದಲಿಗೆ ನಮಗೆ ಎಫೆಕ್ಟ್ ಆಗುವಂಥದ್ದು ಗ್ಯಾಸ್ನಿಂದಾಗಿ. ಗ್ಯಾಸ್ ಅಭಾವ ಉಂಟಾಗುತ್ತೆ, ಹೋಟೆಲ್ಗಳು ಬಂದ್ ಆಗುತ್ತೆ. ಸೊ ಗ್ಯಾಸ್ ಅಭಾವ ಕಮ್ಮಿ ಆಗಬಹುದು.
ಷೇರು ಮಾರುಕಟ್ಟೆಯಲ್ಲಿ ಈಗಾಗಲೇ ಏರಿಳಿತ ಆಗ್ತಾ ಇದೆ. ಎಷ್ಟೋ ಕೋಟಿಗಟ್ಟಲೆ ಮಿಲಿಯನ್ ಗಟ್ಟಲೆ ಡಾಲರ್ಸ್ಗಳು ಏರುಪೇರು ಆಗ್ತಾ ಇರುವಂಥದ್ದು. ಅದು ಕೂಡ ಒಂದು ಲೆವೆಲ್ಗೆ ಬರುತ್ತೆ. ವ್ಯಾಪಾರಕ್ಕೆ ಬೂಸ್ಟ್ ಸಿಗುತ್ತೆ. ಆಮದು ರಫ್ತು ಆಗುವಂಥ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ಎಸ್ಪೆಷಲಿ ನಮ್ಮ ಭಾರತದಿಂದ ಸಾಕಷ್ಟು ವಸ್ತುಗಳು ಮಧ್ಯಪ್ರಾಚ್ಯಕ್ಕೆ ಹೋಗುತ್ತೆ. ಚಿನ್ನ ಬೆಳ್ಳಿ ಬೆಲೆ ಮತ್ತಷ್ಟು ಇಳಿಕೆ ಆಗುವಂಥ ಸಾಧ್ಯತೆ. ಎಲ್ಲರೂ ಕೂಡ ಯುದ್ಧದ ಸಂದರ್ಭದಲ್ಲಿ ಚಿನ್ನ ಬೆಳ್ಳಿ ಬೆಲೆ ಹೂಡಿಕೆ ಮಾಡ್ತಾ ಇದ್ದಾರೆ. ಬೆಲೆ ಏರಿಕೆ ಆಗಿದೆ, ಅದು ಒಂದು ಲೆವೆಲ್ಗೆ ಬಂದು ನಿಲ್ಲತ್ತೆ. ಆಮದು ರಫ್ತು ಉದ್ಯಮಿಗಳಿಗೆ ಅನುಕೂಲ ಆಗಲಿದೆ. ಆಮದು ರಫ್ತು ಉದ್ಯಮವನ್ನೇ ಅವಲಂಬಿತವಾಗಿರುವಂಥ ಎಷ್ಟೋ ಜನ ಬಿಸ್ನೆಸ್ ಮ್ಯಾನ್ಗಳು ಕೂಡ ಇದ್ದಾರೆ. ಕೃಷಿ ಉತ್ಪನ್ನಗಳು, ಜವಳಿ ರಫ್ತುಗೆ ಕೂಡ ಉತ್ತೇಜನ ಸಿಗಬಹುದು. ಭಾರತದಿಂದ ಕೃಷಿ ಉತ್ಪನ್ನಗಳು ಕೂಡ ಮಧ್ಯಪ್ರಾಚ್ಯಕ್ಕೆ ಹೋಗುತ್ತೆ. ಹೂಡಿಕೆಗೆ ಮತ್ತಷ್ಟು ಪ್ರೋತ್ಸಾಹ ಸಿಗತ್ತೆ. ಇವೆಲ್ಲವೂ ಕೂಡ ಭಾರತಕ್ಕಾಗುವಂಥ ಬೆನಿಫಿಟ್ಸ್ಗಳು ಅಂತ ಹೇಳಬಹುದು. ಇನ್ ಕೇಸ್ ಕದನಕ್ಕೆ ಅಲ್ಪ ವಿರಾಮ ಸಿಕ್ಕರೆ ಆರ್ಥಿಕ ಸ್ಥಿರತೆಗೆ ಇಲ್ಲಿ ಅವಕಾಶ ಸಿಗತ್ತೆ. ಅಮೆರಿಕದ ಡಾಲರ್ ಮುಂದೆ ಭಾರತದ ಕರೆನ್ಸಿ ರೂಪಾಯಿ ಏನಿದೆ ಭಾರಿ ಇಳಿಕೆ ಕಾಣ್ತಾ ಇದೆ. ರೂಪಾಯಿಯ ಮೌಲ್ಯ ಒಂದು ಲೆವೆಲ್ಗೆ ಬಂದು ನಿಲ್ಲುವಂಥ ಚಾನ್ಸಸ್, ಸ್ಥಿರತೆಯನ್ನು ಕಾಣಬಹುದು ಇಲ್ಲಿ ಇನ್ ಕೇಸ್ ಅಲ್ಪ ವಿರಾಮ ಬಿದ್ರೆ. ಇನ್ನು ಈ ಸಂದರ್ಭದಲ್ಲಿ ಟ್ರಂಪ್ ಹಾಗಾದ್ರೆ ಹೇಳಿದ್ದೇನು? ಇರಾನ್ ರಕ್ಷಣಾ ವ್ಯವಸ್ಥೆಯನ್ನ ನಾವು ಈಗಾಗಲೇ ನಾಶ ಮಾಡಿದ್ದೀವಿ, ಸ್ಯಾಟಿಸ್ಫೈಡ್ ಅನ್ನೋ ರೀತಿ ಹೇಳಿಕೆಯನ್ನ ಇಲ್ಲಿ ಟ್ರಂಪ್ ಕೊಡ್ತಾ ಇರೋದು. ಅದರ ಜೊತೆಗೆ ನೌಕಾಪಡೆ, ವಾಯುಪಡೆ ಹಾಗೂ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನಾವು ಸರ್ವನಾಶ ಮಾಡಿದ್ದೀವಿ. ಇರಾನ್ನ ಮೂಲ ಸೌಕರ್ಯವನ್ನು ಕೂಡ ಧ್ವಂಸ ಮಾಡಲಾಗಿದೆ. ನಾವೇನೆಲ್ಲ ಗೋಲ್ಗಳನ್ನು ಹೊಂದಿದ್ವಿ ಅದೆಲ್ಲ ಕ್ಲಿಯರ್ ಕಟ್ ಆಗಿ ಮಾಡಿಬಿಟ್ಟಿದ್ದೀವಿ. ಇರಾನ್ ನಾಯಕತ್ವ ವಹಿಸಿಕೊಳ್ಳೋಕೆ ಯಾರಿಗೂ ಕೂಡ ಈಗ ಆಸಕ್ತಿ ಇಲ್ಲ, ಯಾರು ಕೂಡ ಮುಂದೆ ಬರೋದಿಲ್ಲ. ಇರಾನ್ ಮೇಲೆ ದಾಳಿ ತಾತ್ಕಾಲಿಕವಾಗಿ ನಾವು ಮುಂದೂಡಿಕೆ ಮಾಡಿದ್ದೀವಿ. ಎಲ್ಲವನ್ನೂ ಕೂಡ ನಾವು ಸರ್ವನಾಶ ಮಾಡಿದ್ದೀವಿ. ನಾಯಕತ್ವ ಹೊಂದೋಕೆ ಯಾರು ಕೂಡ ಮುಂದೆ ಬರೋದಿಲ್ಲ. ಕಳೆದ 2 ದಿನಗಳಿಂದ ಪ್ರಾಥಮಿಕ ಮಾತುಕತೆಗಳು ನಡೆದು ಹೋಗಿದೆ. ಸತತವಾಗಿ ಮಾತುಕತೆ ಕೂಡ ಮಾಡ್ತಾ ಇದ್ದೀವಿ. ಇಂಧನ ಮತ್ತು ವಿದ್ಯುತ್ ಮೂಲ ಸೌಕರ್ಯ ಮೇಲೆ ದಾಳಿಯನ್ನು ನಾವು ಸ್ಥಗಿತಗೊಳಿಸಿದ್ದೀವಿ ಅಂತ ಹೇಳ್ಕೊಂಡು ಟ್ರಂಪ್ ಹೇಳ್ತಿರೋದು. 5 ದಿನಗಳ ಕಾಲ ದಾಳಿಯನ್ನು ಮುಂದೂಡೋಕೆ ನಾನು ಆದೇಶವನ್ನು ಕೊಟ್ಟಿದ್ದೀನಿ. ಅಂದರೆ ತಾತ್ಕಾಲಿಕವಾಗಿ 5 ದಿನವರೆಗೆ ಯುದ್ಧ ಇರೋದಿಲ್ಲ. ಮಾತುಕತೆ ವಿಫಲವಾದರೆ ನಾವು ಈ ದಾಳಿಯನ್ನು ಮತ್ತೆ ಮುಂದುವರಿಸ್ತೀವಿ ಅಂತ ಹೇಳ್ಕೊಂಡು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಿರೋದು. ಇರಾನ್ ಎಂದಿಗೂ ಅಣ್ವಸ್ತ್ರ ಹೊಂದುವುದಕ್ಕೆ ನಾವು ಬಿಡೋದಿಲ್ಲ. ಅಣ್ವಸ್ತ್ರವನ್ನೇ ಇಲ್ಲಿ ಮುಖ್ಯ ಕಾರಣ ಇಟ್ಕೊಂಡು ಅಮೆರಿಕ ಏನಿದೆ ಇರಾನ್ ಮೇಲೆ ಯುದ್ಧವನ್ನ ಸಾರಿತ್ತು. ಎತ್ತಿನ ಗಾಡಿಯಲ್ಲಿ ಹೋಗ್ತಿದ್ದಾಗ ಟ್ರ್ಯಾಕ್ಟರ್ ಅನ್ನ ಗುದ್ದಿಸಿದ್ರು. ಕೆಳಕ್ಕೆ ಬಿದ್ದವನ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿದ್ರು. ಎತ್ತಿನ ಗಾಡಿಯಲ್ಲಿ ಹೋಗ್ತಿದ್ದಾಗ ಮೊದಲಿಗೆ ಟ್ರ್ಯಾಕ್ಟರ್ ಅನ್ನ ತಂದು ಎತ್ತಿನ ಗಾಡಿಗೆ ಗುದ್ದಿಸಿದ್ರು. ಆ ಸಂದರ್ಭದಲ್ಲಿ ಕೆಳಗೆ ಬೀಳ್ತಾನೆ. ಕೆಳಗೆ ಬಿದ್ದವನ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿದ್ರು. ಕೊಚ್ಚಿ ಭೀಕರವಾಗಿ ಕೊಂದೇ ಹಾಕಿದ್ದಾರೆ. ಜಮೀನು ವಿಚಾರಕ್ಕೆ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಕೊಲೆಯಾದಂತಹ ವ್ಯಕ್ತಿ ಯಾರು? 55 ವರ್ಷದ ವೀರಭದ್ರಪ್ಪ ಭೀಕರವಾಗಿ ಕೊಲೆಯಾದಂತಹ ವ್ಯಕ್ತಿ. ಘಟನೆ ಆಗಿರೋದು ಎಲ್ಲಪ್ಪ ಅಂತ ನೋಡ್ತಾ ಹೋಗೋದಾದ್ರೆ ಚಿತ್ರದುರ್ಗದ ಕಡ್ಲೆಗುದ್ದ ಗ್ರಾಮದಲ್ಲಿ ಆಗಿರೋದು ಈ ಭೀಕರ ಹತ್ಯೆ. ಜಮೀನಿಗಾಗಿ 2 ಕುಟುಂಬಗಳ ನಡುವೆ ಗಲಾಟೆ ನಡೆದಿತ್ತು. ಕೊಲೆಯಾದ 55 ವರ್ಷದ ವೀರಭದ್ರಪ್ಪ ಆರೋಪಿ ಮೇಲೆ ಹಲ್ಲೆಯನ್ನ ಮಾಡಿದ್ದ. ಈ ಹಿಂದೆ ಈಗ ಕೊಲೆಯಾಗಿರುವಂತ ವೀರಭದ್ರಪ್ಪ ಕಾಂತರಾಜ್ ಮೇಲೆ ಹಲ್ಲೆಯನ್ನ ಮಾಡಿದ್ದಂತೆ. ಇದೇ ದ್ವೇಷಕ್ಕೆ ಕಾಂತರಾಜ್ ಆತನ ಮಗ ಸೇರ್ಕೊಂಡು ಹಲ್ಲೆಯನ್ನ ಮಾಡಿರೋದು. ವೀರಭದ್ರ ಎತ್ತಿನ ಗಾಡಿಯಲ್ಲಿ ಹೋಗ್ತಾ ಇರ್ತಾರೆ. ಒಂದು ಗಾಡಿಯನ್ನು ತೆಗೆದುಕೊಂಡು ಬಂದು ಆ ಎತ್ತಿನ ಗಾಡಿಗೆ ಡಿಕ್ಕಿ ಹೊಡೆದು ಅದಾದ್ಮೇಲೆ ಎತ್ತಿನ ಗಾಡಿಯಲ್ಲಿ ಇದ್ದಂತಹ 55 ವರ್ಷದ ವೀರಭದ್ರಪ್ಪ ಏನಿದ್ದಾರೆ ಕೆಳಗೆ ಬೀಳ್ತಾರೆ. ಕೆಳಗೆ ಬಿದ್ದಂತಹ ಸಂದರ್ಭದಲ್ಲಿ ಇಬ್ರು ಕೂಡ ಅಂದ್ರೆ ಕಾಂತರಾಜು ಮತ್ತು ಆತನ ಮಗ ಇಬ್ರು ಬಂದು ಮಚ್ಚಿನಿಂದ ಕೊಚ್ಚಿ ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಕಡ್ಲೆಗುದ್ದ ಚಿತ್ರದುರ್ಗದಲ್ಲಿ ಆಗಿರುವಂತಹ ಘಟನೆ ಇದು. ಜಮೀನು ವಿಚಾರ, ಅದರ ಜೊತೆಗೆ ಈ ವೀರಭದ್ರಪ್ಪ ಏನಿದ್ದಾರೆ ಈ ಹಿಂದೆ ಆರೋಪಿ ಮೇಲೆ ಕೂಡ ಹಲ್ಲೆಯನ್ನ ಮಾಡಿದ್ರಂತೆ. ಅದರ ಕೋಪಕ್ಕೆ ಈ ಒಂದು ಕೊಲೆ ಆಗಿದೆ. ವೀರಭದ್ರಪ್ಪ ಅನ್ನೋ ಒಬ್ಬ ಫಾರ್ಮರ್ಗೆ ಕಾಂತರಾಜು ಮತ್ತು ಅವರ ಮಗ ಇಬ್ಬರು ಸೇರಿ ಕೊಲೆ ಮಾಡಿದಾರಂತ ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿದೆ. ಇದನ್ನು ಅವರ ಸಂಬಂಧಿಕರ ಕಡೆಯಿಂದ ಕಂಪ್ಲೇಂಟ್ ತೊಗೊಂಡು ಕೇಸ್ ರಿಜಿಸ್ಟರ್ ಮಾಡಿ ಇನ್ನು ಮುಂದಿನ ತನಿಖೆಯನ್ನು ನಡೆಸಿ ನಾವು ಡೀಟೇಲ್ಸ್ ಶೇರ್ ಮಾಡ್ತೀವಿ. ಇಲ್ಲಿ ಒಬ್ಬರಿಬ್ಬರು ಐ ವಿಟ್ನೆಸ್ ಜೊತೆ ನಾವು ಮಾತಾಡಿದ್ದೀವಿ. ಒಂದು ಮಚ್ಚಿನಿಂದ ಕೊಲೆ ಮಾಡಿದಾರಂತ ನಮಗೆ ಹೇಳ್ತಾ ಇದ್ದಾರೆ. ಅದನ್ನು ವೆರಿಫೈ ಮಾಡಬೇಕು. ನಾವು ಇನ್ನೂ ಡೀಟೇಲ್ಸ್ ಸ್ವಲ್ಪ ವಿಚಾರಣೆ ಮಾಡಿದ ನಂತರ ಗೊತ್ತಾಗುತ್ತೆ. ಹಿನ್ನೆಲೆ ಇದೆ, ಒಂದು ಜಮೀನು ವಿಚಾರದಲ್ಲಿ ಇವರ ನಡುವೆ 2 ಫ್ಯಾಮಿಲೀಸ್ ನಡುವೆ ಸ್ವಲ್ಪ ಡಿಸ್ಪ್ಯೂಟ್ ಇತ್ತು. ಅದು ಕೆಲವು ದಿನಗಳಿಂದ ನಡೀತಾ ಇದೆ ಅಂತ ಇಲ್ಲಿ ಸ್ಥಳೀಯರು ಹೇಳ್ತಾರೆ. ಸೆಕ್ಯೂರ್ ಆಗಿದ್ದಾರೆ ಅವರು. ಒಬ್ಬ ಜುವೆನೈಲ್ ಆರೋಪಿ ಯಾರಿದ್ದಾರೆ ಅವರು ಸೆಕ್ಯೂರ್ ಆಗಿದ್ದಾರೆ.
ಅವರ ತಂದೆಯವ್ರನ್ನ ಕೂಡ ನಾವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ವಿನಾಯಕ್, ಈ ವೀರಭದ್ರನ ಮೇಲೆ ಕಾಂತರಾಜ್ ಕುಟುಂಬಕ್ಕೆ ಯಾಕೆ ಇಷ್ಟೊಂದು ದ್ವೇಷ ಇತ್ತು ಅಂತ? ಧನುಶ್ರೀ, ಏನು ಚಿತ್ರದುರ್ಗ ತಾಲೂಕಿನ ಕಡ್ಲೆಗುದ್ದು ಗ್ರಾಮದ ವೀರಭದ್ರಪ್ಪ ಅವರನ್ನ ಇವತ್ತು ಕಾಂತರಾಜ್ ಹಾಗೂ ಅವರ ಪುತ್ರ ಸೇರಿ ಭೀಕರವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯನ್ನ ನೋಡ್ಲಾಗಿ ಏನು ವೀರಭದ್ರಪ್ಪ ಇದ್ದಾರೆ, ಇವರು ಅವರ ಕಾಂತರಾಜ್ ಅಕ್ಕಪಕ್ಕದ ಜಮೀನನ್ನ ಉಳುಮೆ ಮಾಡ್ತಿರ್ತಕ್ಕಂಥದ್ದು. ಆ ಅಳತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 1.5-2 ವರ್ಷದಿಂದಲೂ ಕೂಡ ಇಬ್ಬರಿಗೂ ಕೂಡ ಜಮೀನು ವ್ಯಾಜ್ಯ ನಡೀತಾ ಇರ್ತದೆ. ಆ ಕಾರಣಕ್ಕಾಗಿಯೇ ಇಬ್ರು ಕೂಡ ಪೊಲೀಸ್ ಠಾಣೆಗೆ ತೆರಳಿ ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಡುವ ಜೊತೆಗೆ ಇಬ್ರು ಕೂಡ ಆ ವಿಚಾರವನ್ನ ಇಟ್ಕೊಂಡು ಜಗಳ ಕೂಡ ಮಾಡ್ಕೊಂಡಿರ್ತಾರೆ. ಅದರ ದ್ವೇಷದ ಹಿನ್ನೆಲೆಯಲ್ಲಿ ಈ ಕಾಂತರಾಜ್ ಏನಿದ್ದಾರೆ, ಈ ವೀರಭದ್ರಪ್ಪ ಅವರ ಮೇಲೆ ಹಗೆ ಸಾಗುತ್ತಾ ಬಂದಿರತಕ್ಕಂಥದ್ದು. ಇದರ ಹಾಗೆ ಇವತ್ತು ಕೊಲೆಯಲ್ಲಿ ಅಂತ್ಯ ಆಗಿದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳುವುದು. ಯಾಕಂದ್ರೆ ಏನು ಇವತ್ತು ಬೆಳಗ್ಗೆ ವೀರಭದ್ರಪ್ಪ ಅವರು ಜಮೀನಿಗೆ ಎತ್ತಿನ ಗಾಡಿಯಲ್ಲಿ ತೆರಳುವಂತ ಸಂದರ್ಭದಲ್ಲಿ ಎತ್ತಿನ ಗಾಡಿಗೆ ಕಾಂತರಾಜ್ ಅವರ ಪುತ್ರ ಟ್ರಾಕ್ಟರ್ ಅನ್ನ ಓಡಿಸ್ಕೊಂಡು ಬಂದು ಡಿಕ್ಕಿ ಹೊಡಿಸಿ, ಅದಾದ ಬಳಿಕ ಇಬ್ರು ಕೂಡ ಕೆಳಗಡೆ ಬಿದ್ದಾದ್ಮೇಲೆ ಮಚ್ಚಿನಿಂದ ಕೊಚ್ಚಿ ಭೀಕರವಾಗಿ ಹತ್ಯೆ ಮಾಡಿ ಪರಾರಿಯಾಗಿರ್ತಕ್ಕಂಥದ್ದು. ಪರಾರಿಯಾದಂತ ಸಂದರ್ಭದಲ್ಲಿ ಪೊಲೀಸರು ಕೂಡಲೇ ಕಾರ್ಯೋನ್ಮುಖರಾಗಿ ಆತನನ್ನ ವಶಕ್ಕೆ ಪಡೆದುಕೊಳ್ಳುವಂತ ಪ್ರಯತ್ನಕ್ಕೆ ಮುಂದಾಗಿ ಅವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೊತೆಗೆ ಏನು ಈಗಾಗಲೇ ಚಿತ್ರದುರ್ಗ SP ರಂಜಿತ್ ಕುಮಾರ್ ಭಂಡಾರ್ ಕೂಡ ಭೇಟಿ ನೀಡಿದ್ದು ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಈ ಪ್ರಕರಣದ ತನಿಖೆಯನ್ನ ಈಗಾಗಲೇ ಭರಮಸಾಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೀತಾ ಇದೆ. ಧನುಶ್ರೀ, ವಿನಾಯಕ್, ಈಗ ಕೊಲೆಯಾದ ವ್ಯಕ್ತಿ, ಕೊಲೆ ಮಾಡಿದ ವ್ಯಕ್ತಿ ಸಂಬಂಧಿಕರ, ಅದ್ರ ಜೊತೆಗೆ ಕೊಲೆಗೆ ಯಾವ ರೀತಿ ಪ್ರೀ ಪ್ಲಾನ್ಡ್ ಇತ್ತು, ಅದರ ಜೊತೆಗೆ ವೀರಭದ್ರಪ್ಪ ಏನಿದ್ದಾರೆ ಈ ಹಿಂದೆ ಈತನನ್ನ ಕೊಲೆ ಮಾಡುವಂತ ಚಾನ್ಸಸ್ ಇದೆ ಅಂತ ಎಲ್ಲಾದ್ರೂ ಹೇಳಿದ್ರಂತ ಹೇಗೆ? ಏನು ವೀರಭದ್ರಪ್ಪ ಮತ್ತು ಕಾಂತರಾಜ್ ನಡುವೆ ಜಮೀನಿನ ವಿಚಾರಕ್ಕೆ ಹಿಂದೆಯಿಂದಲೂ ಕೂಡ ಜಗಳ ನಡೀತಾನೆ ಬಂದಿತ್ತು. ಹಿಂದೆ ಕೂಡ ಕಳೆದ 1 ವರ್ಷದ ಹಿಂದೆ ಜಗಳ ಆಗಿ ಅದು ಪೊಲೀಸ್ ಠಾಣೆ ಮೆಟ್ಲೇರಿ ತಣ್ಣಗಾಗಿದ್ದಂಥದ್ದು. ಜೊತೆಗೆ ಇದಾದ ಬಳಿಕ ಕಾಂತರಾಜ್ ಅವರ ಪುತ್ರ ವೀರಭದ್ರಪ್ಪನನ್ನ ಯಾವಾಗ ಬೇಕಾದ್ರೂ ಕೊಲೆ ಮಾಡ್ತೇನೆ ಅನ್ನುವಂತಹ ಬೆದರಿಕೆಯನ್ನ ಒಡ್ಡಿ, ಜೊತೆಗೆ ಆಗಾಗ ಮಚ್ಚನ್ನು ಕೂಡ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಿದ್ದ ಅನ್ನುವಂತ ಮಾಹಿತಿಯನ್ನ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು. ಅದರ ಮಾಹಿತಿಯನ್ನ ಆಧರಿಸಿಯೇ ಈಗಾಗಲೇ ಪೊಲೀಸರು ಕೂಡ ಮಾಹಿತಿಯನ್ನು ತಿಳಿಸಿದ್ರು. ಇದು ಮುಂದುವರೆದು ಇವತ್ತು ವೀರಭದ್ರಪ್ಪ ಜಮೀನಿಗೆ ತೆರಳುವಂತ ಸಂದರ್ಭದಲ್ಲಿ ಅವನನ್ನ ಪ್ರೀ ಪ್ಲಾನಡ್ ಆಗಿ ಆತ ಜಮೀನಿನ ಮಧ್ಯೆ ಅಂದ್ರೆ ಜಮೀನಿಗೆ ತೆರಳಕ್ಕೂ ಮುಂಚೆನೆ ಆತನನ್ನ ಅಟ್ಯಾಕ್ ಮಾಡಿ ಭೀಕರವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು. ಧನುಶ್ರೀ. ಓಕೆ ವಿನಾಯಕ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಪ್ರತ್ಯಕ್ಷದರ್ಶಿ ನಾಗರಾಜ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ನಾಗರಾಜ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಸರ್, ವೀರಭದ್ರಪ್ಪ ಕೊಲೆಯಾಗುವಂತಹ ಜಾಗದಲ್ಲಿ ನೀವಿದ್ರಾ? ಮೇಡಮ್, ಸ್ವಲ್ಪ ಡಿಸ್ಟೆನ್ಸ್ ದೂರದಲ್ಲಿ ಇದ್ವಿ. ಘಟನೆ ನೋಡಿದ್ರ ಸರ್? ಘಟನೆ ಕಡಿತಾ ಇದ್ರು ಮೇಡಮ್, ಅವ್ರು ನೋಡಿದ್ವಿ ನಾನು ಘಟನೆ. ಯಾಕಂತೆ ಸರ್ ಅಷ್ಟೊಂದು ದ್ವೇಷ? ಅದು ಜಮೀನಿನ ವಾದ ವಿವಾದ ಇತ್ತು ಮೇಡಮ್ ಅವರಿಗೆ. ಎಷ್ಟು ವರ್ಷಗಳಿಂದ ವೀರಭದ್ರಪ್ಪ ಅನ್ನರಿಗೆ ಎಷ್ಟು ವರ್ಷಗಳಿಂದ ಇತ್ತು? ಈ ವರ್ಷದಿಂದ ಇತ್ತು. ವೀರಭದ್ರಪ್ಪ ಜಮೀನು ಅಳತೆ ಬಂದಿತ್ತು, ಅವ್ರಿಗೆ ಬಿಟ್ಕೊಡ್ಬೇಕಾಗಿತ್ತು. ಬಿಟ್ಕೊಟ್ಟಿದ್ರು, ಅಡಿಕೆ ಗಿಡ, ತೆಂಗಿನ ತೋಟ ಎಲ್ಲಾನು ಬಿಟ್ಕೊಟ್ಟಿದ್ರು. ಅವ್ರಿಗೆ ಇನ್ನೂ ದುರಾಸೆ ಬಿಡ್ತು, ಇನ್ನು ನನಗೆ ಜಮೀನು ಬರುತ್ತೆ ಅಂತ ಹೇಳಿ ಇವ್ರ ಹತ್ರ ಯಾವಾಗ್ಲೂ ಜಗಳ ಮಾಡ್ತಾ ಇದ್ರು. ಕಾಂತರಾಜು ನಂದನ ಅಂತ ಹೇಳಿ ಗಂಡ ಅಪ್ಪ ಮಗ, ಅವ್ರ ಕುಟುಂಬನೇ ವೀರಭದ್ರಪ್ಪ ಜೊತೆಗೆ ಗಲಾಟೆ ಮಾಡ್ತಾ ಇದ್ರು. ಯಾವಾಗ್ಲೂ ಗಲಾಟೆ ಕೊಡ್ಸ್ಬಿಡ್ತೀನಿ, ಪ್ರತಿನಿತ್ಯ ಮಚ್ಚಿಡ್ಕೊಂಡು ಹೊಡ್ತಿದ್ರು ಮೇಡಮ್. ಇದಕ್ಕೆ ಯಾವ್ದೋ ರೀತಿಯಾಗಿ ಒಂದೇ ಕುಟುಂಬದವರೇ ಹೇಗೆ? ಅಲ್ಲ ಮೇಡಮ್, ಸಂಬಂಧ ಅಲ್ಲ, ದೂರ ಆಗ್ತದೆ. ಜಮೀನ್ ಹತ್ರ ಇದ್ರು ಅಷ್ಟೇನೆ. ಓಕೆ, ಅಂದ್ರೆ ಇವರು ಜಾಗವನ್ನ ಬಿಟ್ಟು ಕೊಟ್ರು ಕೂಡ ಅತಿಯಾಸೆ ಪಡ್ತಾ ಇದ್ರು ಅಂತ ಆಯ್ತಲ್ಲಿ? ಹೌದು, ಬಿಟ್ಟು ಕೊಟ್ಟಿದ್ರು ಅತಿ ಆಸೆ ಪಟ್ಟು ಇವನು ಬಿಟ್ಕೊಡಕ್ಕೂ ರೆಡಿ ಇದ್ದ ಆಲ್ರೆಡಿ. ಜಮೀನ್ ಬಿಟ್ಕೊಡ್ತೀನಿ, ಇವನೇ ಅಳತಿ ಕೊಟ್ಟು ಬಂದಿದ್ದ. ಮೊನ್ನೆ ಅಳತಿ ಬಂದ್ರೆ ಬಿಟ್ಕೊಡ್ತೀನಿ ಪೊಲೀಸ್ನವ್ರ ಮುಖಾಂತರ ಪಂಚಾಯತಿ ಮಾಡಿಸಿ ಅಳತಿ ಕೊಡ್ಸಿ ಬಂದ್ರೆ ಬಿಡ್ಸ್ಕೊಡ್ತೀವಿ, ನಾವೇ ನಿಂತಿದ್ದು ಅಂತ ಪೊಲೀಸ್ನವ್ರ ಸಮೇತ ಹೇಳಿದ್ರು. ಅಲ್ಲ ಸರ್, ಬಿಟ್ಕೊಡಕ್ ರೆಡಿ ಇದ್ರು ಕೂಡ ಈಗ ಕೊಲೆ ಆಯ್ತಲ್ಲ, ಯಾಕಾಗಿ ಕೊಲೆ ಮಾಡಿದ್ರು ಅಂತ ಕಾಂತರಾಜು? ಆ ದ್ವೇಷ ಇತ್ತು ಮೇಡಮ್. ಅವ್ರ ಅಪ್ಪಾಜಿಯರು ಇವನು ಒಂದ್ಸಲ ಜಗಳ ಮಾಡಿದ್ರು. ಓಕೆ, ವೀರಭದ್ರಪ್ಪ ಕೊಲೆ ಮಾಡೋಕೆ ಯಾರ್ಯಾರು ಬಂದಿದ್ರು ಸರ್? ಅವ್ರ ಹಿಸ್ಟ್ರಿ, ಅವ್ರ ಆ ತರನೇ ಕೇಸಲ್ಲೆಲ್ಲ ಇನ್ವಾಲ್ವ್ ಆಗಿದ್ರೆ ಹೇಗೆ ಅಂತ? ಅವ್ರ ಕೇಸಲ್ಲಿ ಹಿಂದಿದ್ದು ಮಾಡಿಸಿದಾರೆ ಮೇಡಮ್, ತಂದೆ ತಾಯಿ ಅವರು. ಥ್ಯಾಂಕ್ ಯು ನಾಗರಾಜ್. ಹಿಪೋಪಟಮಸ್ಗೆ ಪಶುವೈದ್ಯೆ ಸಮೀಕ್ಷಾ ರೆಡ್ಡಿ ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೃತ ಸಮೀಕ್ಷಾ ರೆಡ್ಡಿ ಮನೆಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಭೇಟಿಯನ್ನ ಕೊಟ್ಟಿದ್ದಾರೆ. ನೀರಾನೆಯ ದಾಳಿಯಿಂದಾಗಿ ಸಮೀಕ್ಷಾ ರೆಡ್ಡಿ ಸಾವನ್ನಪ್ಪಿದ್ರು, ಅಂತ್ಯಕ್ರಿಯೆ ಕೂಡ ಆಗಿದೆ. ಈಗ ಅವರ ಮನೆಗೆ ಅರಣ್ಯ ಸಚಿವರು ಭೇಟಿಯನ್ನ ಕೊಟ್ಟಿದ್ದಾರೆ. ಬನ್ನೇರುಘಟ್ಟ ಸಮೀಪದ ಸಕಲವಾರ ಗ್ರಾಮದ ಮನೆಗೆ ಭೇಟಿ ಕೊಟ್ಟಿದ್ದಾರೆ, ಸಾಂತ್ವನ ಹೇಳಿದ್ದಾರೆ. ಸಮೀಕ್ಷಾ ರೆಡ್ಡಿ ಅವರ ತಂದೆ ತಾಯಿಯನ್ನ ಭೇಟಿ ಮಾಡಿದ್ದಾರೆ, ಧೈರ್ಯವನ್ನ ತುಂಬಿದ್ದಾರೆ, ಸಾಂತ್ವನ ಹೇಳಿದ್ದಾರೆ. ಸಮೀಕ್ಷಾ ಸಾವಿಗೆ ನ್ಯಾಯ ಕೊಡಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಆದರೆ
ಸಚಿವರ ಮುಂದೆ ಸಮೀಕ್ಷಾ ಕುಟುಂಬದವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಘಟನೆ ನಡೆದು ಇಷ್ಟು ದಿನ ಆಯಿತು, ಎಕ್ಸಾಕ್ಟ್ ರೀಸನ್ ಗೊತ್ತಿಲ್ಲ, ಕಾರಣ ಗೊತ್ತಿಲ್ಲ. ನಮ್ಮ ಮಗಳನ್ನ ಕಳ್ಕೊಂಡಿದ್ದೀವಿ, ಆಕೆಯ ಸ್ನೇಹಿತೆಯನ್ನ ರಕ್ಷಿಸಿ, ಆಕೆ ಶಿವಮೊಗ್ಗದಲ್ಲಿ ಕೆಲಸ ಮಾಡೋದು ಬೇಡ, ಬನ್ನೇರುಘಟ್ಟಕ್ಕೆ ಕಳಿಸಿ ಅಂತ ಹೇಳ್ಕೊಂಡು ಸಮೀಕ್ಷೆ ಹೆಸರಿನಲ್ಲಿ ವಿಶೇಷ ಕಾರ್ಯಕ್ರಮ ಜಾರಿಗೆ ತರೋಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಅರಣ್ಯ ಪಡೆ ಮುಖ್ಯಸ್ಥೆ ಮೀನಾಕ್ಷಿ ನೇಗಿ, ವೈಲ್ಡ್ ಲೈಫ್ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕುಮಾರ್ ಪುಷ್ಕರ್, ಕರ್ನಾಟಕ ಮೃಗಾಲಯ ಪ್ರಾಧಿಕಾರದ ಮೆಂಬರ್ ಸೆಕ್ರೆಟರಿ ಸುನಿಲ್ ಪೋನ್ವಾರ್ ಕೂಡ ಅರಣ್ಯ ಸಚಿವರಿಗೆ ಸಾಥನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಸಮೀಕ್ಷೆ ರೆಡ್ಡಿ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರು ಹೋಗಿ ಒಂದು ಪ್ರಾಣಿಗೆ ಚಿಕಿತ್ಸೆ ಕೊಡಲಿಕ್ಕೆ ಹೋಗಿದ್ದಾರೆ. ಈ ಒಂದು ದುರಂತ ಆಗಿದೆ. ಹೀಗಾಗಿ ಅವರ ಸಾವು, ಅವರೇನು ಹುತಾತ್ಮರಾಗಿದ್ದಾರೆ, ಇವತ್ತದು ಸುಮ್ಮನೆ ಹೋಗೋದಿಲ್ಲ. ಇವತ್ತು ನಮ್ಮ ಇಲಾಖೆಯೂ ಎಚ್ಚೆತ್ತುಕೊಂಡು ಮುಂದೆ ಈ ರೀತಿಯ ಘಟನಾವಳಿಗಳು ಯಾವುದೇ ರೀತಿಯಲ್ಲಿ ಆಗಬಾರ್ದು, ವಿಶೇಷವಾಗಿ ಮಹಿಳೆಯರಿಗೆ ಅಲ್ಲಿ ರಕ್ಷಣೆ ಸುರಕ್ಷತೆ ಕೊಡಬೇಕು ಅನ್ನೋಂಥದ್ರ ಬಗ್ಗೆ SOP ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಇವತ್ತು ಇವೆಲ್ಲ ವಿಷಯಗಳ ಬಗ್ಗೆ ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಸುಮಾರು ಬೆಳಿಗ್ಗೆನೇ 6-8 ಗಂಟೆಗೆ ನಮಗೆ ಮಾಹಿತಿ ಬಂದ ಮೇಲೆ ನಾನು ಬೆಳಗ್ಗೆನೇ ಒಂದು ಹಿರಿಯ ಅಧಿಕಾರಿಗಳ ಸಭೆ ಕರೆದು ಇವತ್ತು ಅದರ ಬಗ್ಗೆ ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಿದ್ದೇನೆ. ಇವತ್ತು ತನಿಖಾ ವರದಿನೂ ಬರ್ತದೆ. ನಾವು ಬರೋ ಹೊತ್ತಿನಲ್ಲೂ ನಾನು ಮತ್ತು ನಮ್ಮ ಅರಣ್ಯ ಪಡೆ ಮುಖ್ಯಸ್ಥರು, ನಮ್ಮ ವನ್ಯಜೀವಿ ಪಡೆ ಮುಖ್ಯಸ್ಥರು, ಎಲ್ಲ ಹಿರಿಯ ಅಧಿಕಾರಿಗಳು ಚರ್ಚೆ ಮಾಡಿದ್ದೇವೆ. ಇಲ್ಲಿ ಬಂದ ಮೇಲೆ ನಮ್ಮ ವೆಟರ್ನರೀಸ್ ಕಡೆಯಿಂದನೂ ಭಾಳಷ್ಟು ವಿಷಯಗಳು ನನ್ನ ಗಮನಕ್ಕೆ ತಂದಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಂದ್ರಪ್ಪ, ಇವತ್ತು ಅರಣ್ಯ ಸಚಿವರು ಸಮೀಕ್ಷಾ ಅವರ ಮನೆಗೆ ಭೇಟಿ ಕೊಡ್ತಾರೆ. ಬಟ್ ಸಮೀಕ್ಷಾ ಕುಟುಂಬಸ್ಥರು ಆಕ್ರೋಶ ಯಾಕಾಗಿ ವ್ಯಕ್ತಪಡಿಸಿದ್ರು? ಅಲ್ಲಿ ಏನೆಲ್ಲ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅಂತ? ಧನಶ್ರೀ, ಹಿಪೋಪೊಟಮಸ್ ದಾಳಿಯಿಂದ ಮೃತರಾದಂತ ಸಮೀಕ್ಷಾ ರೆಡ್ಡಿ ಅಂದ್ರೆ ಪಶುವೈದ್ಯ ಸಮೀಕ್ಷಾ ರೆಡ್ಡಿ ಅವರ ಮನೆಗೆ ಇಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಭೇಟಿ ನೀಡಿ ಅವರ ಪೋಷಕರಿಗೆ ಸಾಂತ್ವನ ಹೇಳುವಂತ ಕೆಲಸವನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಏನು ಕರ್ನಾಟಕ ಮೃಗಾಲಯ ಪ್ರಾಧಿಕಾರದಿಂದ ಸಮೀಕ್ಷಾರವರ ಸಾವಿಗೆ ಪರಿಹಾರವಾಗಿ ಸುಮಾರು 30 ಲಕ್ಷ ರೂಪಾಯಿ ಚೆಕ್ ಅನ್ನ ಕೂಡ ತೆಗೆದುಕೊಂಡು ಬರಲಾಗಿತ್ತು. ಆದ್ರೆ ಮೃತ ಸಮೀಕ್ಷಾ ರೆಡ್ಡಿರವರ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕೆಂತ ಹೇಳಿದ್ರೆ ಶಿವಮೊಗ್ಗ ಮೃಗಾಲಯದಲ್ಲಿ ಅಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ತರಬೇತಿ ಪಡೆದುಕೊಳ್ತಕ್ಕಂತಹ ಪಶು ವೈದ್ಯರಿಗೆ ಯಾವುದೇ ರೀತಿಯಲ್ಲಿ ಸೇಫ್ಟಿ ಇರಲಿಲ್ಲ. ಜೊತೆಗೆ ಸಾಕಷ್ಟು ಟಾರ್ಚರ್ ಕೊಡ್ಲಾಗ್ತಾ ಇತ್ತು. ಅಲ್ಲಿ ರಾತ್ರಿ 10 ಗಂಟೆ ಸುಮಾರಿಗೆ ಹಿಪೋಪೊಟಮಸ್ಗೆ ಚಿಕಿತ್ಸೆ ಕೊಡ್ಲಿಕ್ಕೆ ಸಮೀಕ್ಷಾ ರೆಡ್ಡಿ ಇದ್ದಾರೆ. ಸೊ ಅವರನ್ನ ಕಳಿಸಂತೂ ಅಲ್ಲಿ ಇರ್ತಕ್ಕಂಥ ಹಿರಿಯ ಅಧಿಕಾರಿಗಳು. ಆದ್ರೆ ಈಗ ಅವ್ರು ನುಂಚ್ಕೊಳ್ತಾ ಇದ್ದಾರೆ. ಜೊತೆಗೆ ಸಮೀಕ್ಷಾ ರೆಡ್ಡಿನ ತಪ್ಪು ಮಾಡಿದ ರೀತಿಯಲ್ಲಿ ಒಂದು ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲವೂ ಕೂಡ ಸಂಪೂರ್ಣ ರೀತಿಯಲ್ಲಿ ನ್ಯಾಯಸಮ್ಮತ ತನಿಖೆ ಆಗ್ಬೇಕು. ಜೊತೆಗೆ ನಮಗೆ ಪರಿಹಾರ ಬೇಡ, ಆದ್ರೆ ನನ್ನ ಮಗಳ ಹೆಸರಿನ ಅಂದ್ರೆ ಸಮೀಕ್ಷಾ ರೆಡ್ಡಿರವರ ಹೆಸರಿನಲ್ಲಿ ಒಂದು ಸ್ಮರಣೆ ಅಂದ್ರೆ ಎಲ್ಲರೂ ಕೂಡ ಅವ್ರ ಬಗ್ಗೆ ತಿಳ್ಕೊಳ್ಬೇಕು. ಅವರು ವನ್ಯಜೀವಿಗಳಿಗೋಸ್ಕರ ಪ್ರಾಣವನ್ನ ತೆತ್ತಿದ್ದಾರೆ. ಸೊ ಅವ್ರಿಗ ಒಂದು ತ್ಯಾಗಕ್ಕೆ ನೀವು ಒಂದು ಗೌರವವನ್ನ ಕೊಡಬೇಕು ಅನ್ನೋ ಮಾತನ್ನು ಹೇಳಿದ. ಜೊತೆಗೆ ನನ್ನ ಮಗಳಿಗಾದ ರೀತಿಯಲ್ಲಿ ಬೇರೆ ಯಾರಿಗೂ ಕೂಡ ಈಗೇನಲ್ಲಿ ತರಬೇತಿ ಪಡೆದುಕೊಳ್ತಾ ಇದ್ದಾರೆ ಪಶು ವೈದ್ಯರು ಬೇರೆ ಯಾರಿದ್ದಾರೆ ಅವ್ರ್ಯಾರು ಕೂಡ ಸಮಸ್ಯೆ ಆಗ್ಬಾರ್ದು. ಅದೊಂದು SOP ಅಂದ್ರೆ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಏನಿದೆ, ಸೊ ಅದನ್ನ ನೀವು ಅಲ್ಲಿ ಜಾರಿಗೊಳಿಸಬೇಕು. ಮತ್ತೆ ಅಲ್ಲಿ ಕನಿಷ್ಠ ಶಿಷ್ಟಾಚಾರ ಏನಿದೆ ಸುರಕ್ಷತೆ ಸಂಬಂಧಪಟ್ಟಾಗ ಅದನ್ನ ಪಾಲನೆ ಮಾಡಬೇಕು. ಮತ್ತೆ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗ್ಬೇಕು ಅನ್ನೋ ಆಗ್ರಹ ಮಾಡಿದ್ದಾರೆ ಮತ್ತೆ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಥ್ಯಾಂಕ್ ಯು ಚಂದ್ರಪ್ಪ ತಮ್ಮೆಲ್ಲ ಮಾಹಿತಿಗಾಗಿ. ಸರ್ಕಾರದ ವಿರುದ್ಧ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಧಾರವಾಡ ಬಳಿಕ ಕಲಬುರಗಿಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಸಿದ್ಧರಾಗಿದ್ದಾರೆ. ನಾವು ಗಮನಿಸ್ತಾ ಹೋಗ್ತಿದ್ವಿ ಲಾಸ್ಟ್ ಟೈಮ್ ಧಾರವಾಡದಲ್ಲಿ ಯಾವ ರೀತಿ ಜನ್ಜಿ ಅಂದ್ರೆ ಎಸ್ಪೆಷಲಿ ವಿದ್ಯಾರ್ಥಿಗಳು ಹೋರಾಟವನ್ನ ಮಾಡಿದ್ರು, ಸರ್ಕಾರವನ್ನ ಬಡಿದೆಬ್ಬಿಸುವಂತ ಕೆಲಸವನ್ನ ಮಾಡಿದ್ರು ಅಂತ. ಈಗ ಕಲಬುರಗಿ ವಿದ್ಯಾರ್ಥಿಗಳ ಸರದಿ ಖಾಲಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಮಾರ್ಚ್ 27ರಂದು ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಜಗತ್ ವೃತ್ತದಿಂದ DC ಕಚೇರಿ ತನಕ ಬೃಹತ್ ಮೆರವಣಿಗೆ ಮಾಡಲಾಗುತ್ತೆ. ಪ್ರತಿಭಟನಾ ಮೆರವಣಿಗೆ ಇರುತ್ತೆ. ಮೆರವಣಿಗೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಭಾಗಿಯಾಗಲಿದ್ದಾರೆ. ಕರ್ನಾಟಕದ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಅಧ್ಯಕ್ಷರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧಾರವಾಡ ಪ್ರತಿಭಟನೆ ವೇಳೆ ತಿಂಗಳಲ್ಲಿ ಭರ್ತಿಗೆ ಕ್ರಮ ಅಂತ ಹೇಳ್ಕೊಂಡು CM ಸಿದ್ದರಾಮಯ್ಯ ಭರವಸೆಯನ್ನ ಕೊಟ್ಟಿದ್ರು. ತಿಂಗಳು ಕಳೆದರೂ ಕೂಡ ಹುದ್ದೆಗಳ ಭರ್ತಿಗೆ ಕ್ರಮ ಕೈಗೊಳ್ಳದ ಸರ್ಕಾರ ಮಾರ್ಚ್ 23ರಂದು ಪ್ರತಿಭಟನೆ ಮಾಡೋಕೆ ಮನವಿಯನ್ನ ನಿರಾಕರಣೆ ಮಾಡಲಾಗಿದೆ. ಇನ್ನು ಪೊಲೀಸ್ ಇಲಾಖೆ ನಿರ್ಧಾರ ಪ್ರಶ್ನಿಸಿ ಕಲಬುರಗಿ ಹೈಕೋರ್ಟ್ ಮೊರೆ ಹೋಗಲಾಗಿತ್ತು. ಕಲಬುರಗಿ ಹೈಕೋರ್ಟ್ನಲ್ಲಿ ಇಂದು ಅರ್ಜಿ ವಿಚಾರಣೆ ನಡೆಯಲಿದೆ. ಮನವಿ ಪುರಸ್ಕರಿಸಿ ಪ್ರತಿಭಟನೆ ಮಾಡೋಕೆ ಹೈಕೋರ್ಟ್ ಅವಕಾಶ ನೀಡೋ ಭರವಸೆ ಇದೆ. ಪೊಲೀಸರ ಮೂಲಕ ವಿದ್ಯಾರ್ಥಿಗಳ ಹೋರಾಟ ಹತ್ತಿಕ್ಕುವಂತಹ ಕೆಲಸ ಮಾಡಲಾಗ್ತಿದೆ. ಕೆಪಿಎಸ್ಸಿಯಲ್ಲಿ ಸಾಕಷ್ಟು ಹುದ್ದೆಗಳ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.
ಹೈಕೋರ್ಟಲ್ಲಿ ನಿನ್ನೆ ರಿಟ್ ಪಿಟಿಷನ್ ಫೈಲ್ ಮಾಡಿದ್ದೀವಿ. ಇವತ್ತು ನಮಗೆ 17ನೇ ಮ್ಯಾಟ್ರ್ ಲಿಸ್ಟ್ ಆಗಿದೆ. ನಮಗೆ ಕಂಪ್ಲೀಟ್ ನ್ಯಾಯಾಲಯದ ಮೇಲೆ ಭರವಸೆ ಇದೆ, ನಮಗೆ ನಂಬಿಕೆ ಇದೆ. ಈ ಹಿಂದೆ ನಮಗೆ ಧಾರವಾಡ ಇರ್ಬೋದು, ಬೇರೆ ಬೆಂಗಳೂರಲ್ಲಿ ಇರ್ಬೋದು, ಎಲ್ಲ ಕಡೆನೂ ಅಷ್ಟೇ ನಮಗೆ ನ್ಯಾಯಾಲಯದ ಮುಖಾಂತರ ಹೋರಾಟಕ್ಕೆ ಪರ್ಮಿಷನ್ ಸಿಕ್ಕಿದೆ. ಅದೇ ರೀತಿ ಇದೇ ತಿಂಗಳು 27ನೇ ತಾರೀಕು ನಾವು ಪರ್ಮಿಷನ್ಸ್ ಕೇಳಿದ್ದೀವಿ ಕೋರ್ಟಲ್ಲಿ. ಕೋರ್ಟ್ ಮುಖಾಂತರ ನಮಗೆ ನ್ಯಾಯ ಸಿಗುತ್ತೆ ಅಂತ ಒಂದು ಭರವಸೆ ಇದೆ. ಆ ನಂಬಿಕೆ ಮೇಲೆ ಇವತ್ತು ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ನಾನು ಎಲ್ಲ ವಿದ್ಯಾರ್ಥಿಗಳಲ್ಲಾಗಿರ್ಬೋದು, ಸರ್ಕಾರಕ್ಕೆ ಯುವಕರು ಅಂತಂದ್ರೆ ನೀವು ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಯಾವುದೋ ಸ್ಟೆಪ್ ಕೊಟ್ಟ ಮಾತಂತ ನೀವು ನಡ್ಕೊಬೇಕಾಯ್ತು. ಇವತ್ತು ನೀವು KPSC ಆಗಿರೋ ಅಕ್ರಮಗಳ ಬಗ್ಗೆ CBI ತನಿಖೆ ಮಾಡಿದಿದ್ರೆ ಇವತ್ತು ಯಾರೋ ವಿದ್ಯಾರ್ಥಿಗಳು ಹೋರಾಟ ಮಾಡಬೇಕು.